ಗೆಳೆಯರೇ ನಮಸ್ಕಾರ. ಮೈಸೂರು ಮಧುವಣಗಿತ್ತಿಯಂತೆ ಅಲಂಕಾರಗೊಂಡು ನಿಮ್ಮೆಲ್ಲರನ್ನ ಸೆಳೀತಾ ಇದೆ. ಸಾಧ್ಯವಾದರೆ ನಮ್ಮ ಮೈಸೂರಿಗೊಮ್ಮೆ ಭೇಟಿ ನೀಡಿ ಮತ್ತು ಮೈಸೂರಿನಲ್ಲಿ ಯಾವುದಾದ್ರೂ ಪ್ರಾಪರ್ಟಿಯನ್ನು ಕೊಡಬೇಕು ಅಂದರೆ ಅಥವಾ ನಿಮ್ಮ ಪ್ರಾಪರ್ಟಿಯನ್ನು ಮಾರಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಇದು ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರೆ, ಮೈಸೂರಿನ ಶಾಂತವೇರಿ ಗೋಪಾಲಗೌಡ ನಗರದಲ್ಲಿ ಒಂದು 23ರ ಸಿಂಗಲ್ ಫ್ಲೋರ್ ಮನೆ ಮಾರಾಟಕ್ಕಿದೆ. ಅದು ಈಸ್ಟ್ ಫೇಸಿಂಗ್ನ ಮನೆ. ಈಸ್ಟ್ ಫೇಸಿಂಗ್ನ ಮನೆಗಳು ಸಿಗೋದು ಕಷ್ಟ. ಈಗ ಈಸ್ಟ್ ಫೇಸಿಂಗ್ನ ಮನೆ ಮಾರಾಟಕ್ಕಿರುವಂಥದ್ದು ಮೂಡ ಅಲಾಟೆಡ್ ಆದಂತಹ ಪ್ರಾಪರ್ಟಿ. ಗೆಳೆಯರೆ, ಈಸ್ಟ್ ಫೇಸ್ಗೆ ಸೈಟ್ ಇದ್ದರೆ ಈಸ್ಟ್ ಫೇಸ್ಗೆ ಡೋರ್ ಕೂಡ ಇರುವಂಥದ್ದು. ಇನ್ನು 55 ಲಕ್ಷ ಕೊಟ್ಟು ಮಾಡಲಾಗ್ತಾ ಇದೆ. ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ನಿಮ್ಮ ಮನೆ ತನ್ನದೇ ಆದಂತಹ ಬೋರ್ವೆಲನ್ನು ಕೂಡ ಹೊಂದಿದೆ. ಲಿವಿಂಗ್ ಏರಿಯಾವನ್ನು ನೋಡ್ತಾ ಇದ್ದೀರಿ, ಸ್ಪೇಷಿಯಸ್ ಆಗಿದೆ. ಯಾವಾಗ ಈಸ್ಟ್ ಫೇಸಿಂಗ್ ಹೌಸ್ ಅಂದಾಗ ವಾಸ್ತುವಿಗೆ ಪಕ್ಕ ಕೂರುವಂತಹ ಪ್ಲ್ಯಾನನ್ನು ಮಾಡಲಾಗ್ತದೆ. ಕಿಚನನ್ನು ನೋಡಿದ್ರೆ ಈ ಚಿಮ್ನಿಯನ್ನು ಕೂಡ ಅಳವಡಿಸಲಾಗಿದೆ. ಓಪನ್ ಸ್ಟೈಲ್ನ ಕಿಚನ್. ಪೂಜಾ ರೂಮ್ ಇದು. ಪೂಜಾ ರೂಮಿನ ಬಾಗಿಲನ್ನು ನಾರ್ತ್ ಫೇಸ್ಗೆ ಇರಿಸಲಾಗಿದೆ. ಚಂದವಾಗಿ ಪೂಜಾ ರೂಮನ್ನು ಮಾಡಿರುವಂಥದ್ದು ಗೆಳೆಯರ. ಒಬ್ಬರು ಆರಾಮಾಗಿ ಕುಳಿತು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಏನಿದು ಮೊದಲನೇ ಬೆಡ್ರೂಮ್. ಕ್ವೀನ್ ಸೈಜಿನ ಕಾಟನ್ನು ಹಾಕಿಕೊಳ್ಬಹುದು. ವಾರ್ಡ್ರೂಬ್ಗಳನ್ನು ಸಹ ಮಾಡಿರುವಂಥದ್ದು. ಇನ್ನು ಎರಡನೇ ಬೆಡ್ರೂಮನ್ನು ನೋಡ್ತಾ ಇದ್ದೀರಾ. ಈ ಎರಡನೇ ಬೆಡ್ರೂಮಲ್ಲಿ ಒಂದು ಕಾಟನ್ ಸಹ ಪ್ರೊವೈಡ್ ಮಾಡಲಾಗಿದೆ. ವಾರ್ಡ್ರೂಬನ್ನು ಮಾಡಲಾಗಿದೆ. ಅಂದರೆ ಸೆಮಿ ಫರ್ನಿಷ್ಡ್ ಹೌಸ್ ಇದು. ಇನ್ನಿದು ಬಾತ್ರೂಮ್ ಇದು. ಇಲ್ಲಿ ಒಂದು ವೆಸ್ಟರ್ನ್ ಸ್ಟೈಲ್ನ ಕಮೋಡನ್ನು ಸಹ ಇರಿಸಿಕೊಡ್ಲಾಗ್ತದೆ. ಇದು ಇಂಡಿಯನ್ ಸ್ಟೈಲಿನ ಟಾಯ್ಲೆಟ್ಗೂ ಸಹ ಪ್ರಾವಿಷನ್ ಮಾಡಿರುವಂಥದ್ದು. ಪಕ್ಕಾ ವಾಸ್ತು ಪ್ರಕಾರವೇ ನಿರ್ಮಾಣವಾಗಿರುವಂತಹ ಮನೆ. ಇನ್ನು ಮನೆಯ ಪಕ್ಕದಲ್ಲಿ ಸ್ಟೇರ್ ಕೇಸಿನ ಕೆಳಭಾಗದಲ್ಲಿ ಸಿಲಿಂಡರ್ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ. ಇನ್ನು ಡಿಸ್ಟೆನ್ಸ್ ನೋಡೋದಾದರೆ ಮೈಸೂರು ಸಿಟಿಯಿಂದ 8 ಕಿಲೋಮೀಟರ್ ಇದ್ದರೆ ರಿಂಗ್ ರೋಡಿಂದ 1 ಕಿಲೋಮೀಟರ್ ಇದೆ ಈ ಮನೆ. ಇನ್ನು ಪಿಲ್ಲರ್ಗಳನ್ನು ಬಳಸಿ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಮನೆಯ ಮೇಲ್ಭಾಗದಲ್ಲಿ ವಾಷಿಂಗ್ ಮಿಷಿನನ್ನು ಇಟ್ಕೊಳ್ಳೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ ಗೆಳೆಯರೆ. ಒಂದು ಸುಂದರವಾದಂತಹ ಮನೆ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಸಾಕಷ್ಟು ಮನೆಗಳಾಗಿದೆ. ಗೌರ್ನಮೆಂಟ್ ಬಸ್ಸಿನ ಫೆಸಿಲಿಟಿ ಕೂಡ ಇದೆ. ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. 80% ಬ್ಯಾಂಕ್ ಲೋನ್ ಹೋಗ್ಬೋದು. ಹಾಗಾದರೆ ಗೆಳೆಯರೆ, ಈ ಮನೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ನೀವೊಮ್ಮೆ ವಿಸಿಟ್ ಮಾಡಬೇಕು ಅಂದರೆ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಮರೆಯದೆ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.